ಸ್ನೇಹಿತರೆ, 4ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ನಿಂದ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಗೋಲ್ಡ್ ಸುರೇಶ್ ಅವ್ರನ್ನ ನೀವು ಕೇಳಿರ್ತೀರಾ, ಮೇ ಬಿ ನೋಡಿರ್ತೀರಾ. ಇವರು ಕೂಡ ಫೇಸ್ಬುಕ್ ಗಳಲ್ಲಿ ಅವಾಗ ಬರ್ತಾ ಇರ್ತಾರೆ. ಅವರು ಗೋಲ್ಡ್ ಹಾಕೊಂಡು ಬರೋದೇ ಒಂದು ರಾಜ ಗಂಭೀರ್ಯತನ ಇದೆ. ಸೊ ಇವರು ಉತ್ತರ ಕರ್ನಾಟಕದ ಮಂದಿ ಆಗಿರ್ತಾರೆ. 4ನೇ ಕಂಟೆಸ್ಟೆಂಟು ಇವರು ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡ್ಬೋದು. ಅಮೆಝಾನ್ ಪ್ರೈಮು ಮತ್ತೆ ಈ ಜಿಯೋ ಯಾರೆಲ್ಲ ನೀವು ತಗೊಂಡಿರ್ತೀರೋ ಪ್ರೈಮ್ನ, ಅವರೆಲ್ಲ ಇದನ್ನ ಶೇರ್ ಮಾಡ್ಬೋದು, ವೋಟಿಂಗ್ ಮಾಡ್ಬೋದು. ಈ ವೋಟಿಂಗ್ ಕೂಡ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಯಾಕೆಂದ್ರೆ ತುಂಬಾ ಜನ ವೋಟಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ ಬರ್ತಾ ಇರೋದು. ತಾವೆಲ್ಲರೂ ಕೂಡ ವೋಟಿಂಗ್ ಮಾಡ್ಬೋದು, ಮತ್ತೆ ಶೇರ್ ಮಾಡ್ಬೋದು. ಶೇರು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ಅಟ್ಲೀಸ್ಟ್ ಯಾರೆಲ್ಲ ಇದನ್ನ ಹೇಳ್ತಾ ಇರ್ತಾರೋ ಅದನ್ನ ನೀವು ಈಸಿಯಾಗಿ ನೋಡ್ಬೋದು. ಟಿವಿ ಬರೋದಕ್ಕಿಂತ ಮುಂಚೆನೂ ಕೂಡ ಎಂಟ್ರಿ ಆಗಿ ನೋಡ್ಬೋದು. ಗೋಲ್ಡ್ ಸುರೇಶ್ ಅವರು ಉತ್ತರ ಕರ್ನಾಟಕದವರಾಗಿ ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಈಗ ಆಲ್ರೆಡಿ 4 ಜನ ಎಂಟ್ರಿ ಆಗಿದ್ದಾರೆ. ಸೊ ಮೊದಲನೇ ಕಂಟೆಸ್ಟೆಂಟ್ ಯಾರು ಅಂತಲೂ ಗೊತ್ತು, 2, 3 ಇದು ಫೈನಲ್ ಆಗಿ 4. ಇನ್ನೂ ಸಾಕಷ್ಟು ಫೈನಲ್ಗಳಿದ್ದಾವೆ. ಈ ರೀತಿ 4 ಕಂಟೆಸ್ಟೆಂಟ್ಗಳು ಈಗ ಆಲ್ರೆಡಿ ಒಳಗಡೆ ಕೊಟ್ಟಿದ್ದಾರೆ. ಬಿಗ್ ಬಾಸು ಸ್ವರ್ಗ ನರಕ ಯಾವ ರೀತಿ ಇದೆ ಅಂತ ನಾವು ಚೆಕ್ ಮಾಡೋಣ, ನೋಡೋಣ. ಸ್ವರ್ಗ ಒಳಗಡೆ ಇದೆಯೋ, ನರಕ ಹೊರಗಡೆ ಇದೆಯೋ, ನರಕದ ಒಳಗಡೆ ಇದೆಯೋ, ಸ್ವರ್ಗ ಒಳಗಡೆ ಇದೆಯೋ, ಇವು ಯಾವ್ಯಾವ ರೀತಿ ಅಂತ ನಾವೆಲ್ಲರೂ ಕೂಡ ನೋಡಬೇಕು. ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು. ಈ ಸರಿ ಬಿಗ್ ಬಾಸ್ ಭರ್ಜರಿಯಾಗಿ ಬ್ಯಾಟಿಂಗ್ ಆಡ್ತಾ ಇದೆ. ಸೂಪರ್ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳನ್ನೇ ಆಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದೀವಿ. ನೋಡೋಣ ಮುಂದೆ ಯಾವ್ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ.